ಈ ಫ್ಲೋರ್ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನನಗ್ ತುಂಬಾ ಇಷ್ಟ ಆಗಿದ್ದು ಈ ವಿಂಟೇಜ್ ಕಲೆಕ್ಷನ್ಸ್. ಗಣಪತಿ ನೋಡಕ್ ಬಂದಿದ್ ಜನ ಊಟದ ಮೆನ್ಯೂ ಕೇಳ್ಕೊಂಡು ವಾಪಸ್ ಹೋಗ್ಬಿಡದ. ಇಂಡಿಯಾನಲ್ಲೇ ಅತಿ ದೊಡ್ಡ ಗಣಪತಿ 70 ಅಡಿ ಇರೋಂತ ಖೈರತಾಬಾದ್ ಗಣಪತಿ. ಇಂಟರ್ನೆಟ್ ಅಲ್ಲೆಲ್ಲ ಹುಡುಕಿ ಫೇಮಸ್ ರೆಸ್ಟೋರೆಂಟ್ ರಾಸಾ ಬೈ ಅಶೋಕಾಗೆ ಊಟಕ್ಕೆ ಅಂತ ಬಂದ್ರೆ ಜನನೇ ಇರ್ಲಿಲ್ಲ. ಯಾಕೆ ಅಂತ ತಿಳ್ಕೊಳಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹಾಯ್ ಹೆಲೋ ಹೇಳ್ತಾ ಇರೋದು ನಮ್ಮನೆಯಿಂದ, ನಮ್ಮೂರಿಂದ ಅಲ್ಲ, ಹೈದ್ರಾಬಾದಿಂದ. ಎಸ್, ನಾವು ನೆನ್ನೆ ನೈಟ್ ಹೊರಟು ಬಸ್ಸಲ್ಲಿ ಮಾರ್ನಿಂಗ್ ರೀಚ್ ಆದ್ವಿ ಹೈದ್ರಾಬಾದ್ಗೆ. ಜಸ್ಟ್ ರೂಮ್ ಚೆಕ್ ಇನ್ ಮಾಡಿ. ಸೊ ಎಸ್, ನಾನು ಆ್ಯಕ್ಚುಲಿ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇದು ಸ್ಯಾರಿ ತೊಗೊಂಡು ಮೀಶೋಯಿಂದ ಹೊಲಿಸಿರುವಂಥದ್ದು. ಇದನ್ನ ನಾನು ಇವತ್ತು ಲೈಕ್ ಚಾರ್ಮಿನಾರ್ಗೆ ಹೋದಾಗ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಮತ್ತೆ ಹಾಕ್ಕೊಳ್ಬೇಕಾಯ್ತು. ಬಿಕಾಸ್ ನನ್ನ ಲಗೇಜ್ ಎಲ್ಲ ಪಣಿ ಹತ್ರ ಇದೆ. ಪಣಿ ನೆನ್ನೆನೇ ಹೈದ್ರಾಬಾದಿಗೆ ಬಂದಿದ್ರು. ಅವರು ಬೇರೆ ಏರಿಯಾನಲ್ಲಿ ಬೇರೆ ಹೋಟೆಲಲ್ಲಿದ್ದಾರೆ, ನಾನು ಬೇರೆ ಏರಿಯಾನಲ್ಲಿ ಬೇರೆ ಹೋಟೆಲಲ್ಲಿದ್ದೀನಿ. ಸೊ ಹಾಗಾಗಿ ನನ್ನ ಹತ್ರ ಇವತ್ತು ಇದ್ದಿದ್ದು ಇದೊಂದೇ ಡ್ರೆಸ್. ಸೊ ಇದು ಹಾಕ್ಕೊಂಡಾಯಿತು, ಈಗ ರೆಡಿಯಾಗಾಯಿತು. ಸೊ ಹೋಪ್ಫುಲಿ ನಾವೀಗ ಬಿರ್ಲಾ ಮ್ಯೂಸಿಯಮ್ಗೆ ಅಥವಾ ಬಿರ್ಲಾ ಮಂದಿರ್ಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಅದನ್ನೆಲ್ಲಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ನಾವಿಬ್ರು ರೆಡಿಯಾಗಿ ಹೊರಟಿದ್ದು ಬಿರ್ಲಾ ಪ್ಲಾನಿಟೇರಿಯಂ ಅಂಡ್ ಮ್ಯೂಸಿಯಂಗೆ. ಒಂದೇ ಕ್ಯಾಂಪಸ್ ಒಳಗಡೆ 2 ಬಿಲ್ಡಿಂಗ್ ಇದೆ, ಪ್ಲಾನಿಟೇರಿಯಂ ಅಂಡ್ ಮ್ಯೂಸಿಯಂ. ಆ್ಯಂಡ್ ಒಂದೊಂದಕ್ಕೂ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೂ ಸಹ ಟಿಕೆಟ್ ತೊಗೊಬೇಕು. ಆ್ಯಂಡ್ ವರ್ತ್ ದ ಮನಿನಾ ಅಂದರೆ ಹೌದು, ಖಂಡಿತ ವರ್ತ್ ದ ಮನಿ. ಬಟ್ ತುಂಬಾನೇ ಪೇಷನ್ಸ್ ಇರಬೇಕು. ಲೈಕ್ ತುಂಬಾ ಟೈಮ್ ತಗೊಳ್ಳೋ ಅಂಥದ್ದು, ಟೈಮ್ ಇರಬೇಕು ಮೇಯ್ನ್ ಆಗಿ. ಫಸ್ಟ್ ಮ್ಯೂಸಿಯಂ ಒಳಗಡೆ ಹೋದ್ವಿ. ಹೊರಗಡೆಯಿಂದಾನೇ ತುಂಬಾನೇ ಡಿಸ್ಪ್ಲೇಗೆ ಇಟ್ಟಿದ್ದಾರೆ, ಲೈಕ್ ಈ ಆರ್ಕಿಟೆಕ್ಚರ್ ರಿಲೇಟೆಡ್ 10th ಸೆಂಚುರಿ 11th ಸೆಂಚುರಿಯಿಂದ ಬಂದಿರೋಂಥ ಐಡಲ್ಸ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಹೋದ್ರೆ 3 ಫ್ಲೋರ್ಸ್ ಇದೆ ಮ್ಯೂಸಿಯಂ ಅಲ್ಲಿ. ಫಸ್ಟ್ ಫ್ಲೋರ್, 3rd ಫ್ಲೋರ್ ಆ್ಯಂಡ್ 4th ಫ್ಲೋರ್. ನಾವು ಫಸ್ಟ್ ಫ್ಲೋರ್ನ ಇನ್ ಡೀಟೇಲ್ ಆಗಿ ನೋಡಿದ್ವಿ, ಬಿಕಾಸ್ ಅಲ್ಲಿ ಇಂಟರಾಕ್ಟಿವ್ ಸೈನ್ಸ್ ಮ್ಯೂಸಿಯಂ ಅಂತ ಹೇಳಿ ಇತ್ತು. ಲೈಕ್ ಮಕ್ಕಳು ಗೇಮ್ಸ್ ಆಡೋ ಥರ ಗೇಮ್ಸ್ ರೂಪದಲ್ಲಿ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋ ಕಾನ್ಸೆಪ್ಟಲ್ಲಿ ಇತ್ತು. ಸೊ ಮಕ್ಕಳು ಮಾತ್ರನೇ ಅಲ್ಲ, ದೊಡ್ಡವರು ಸಹ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಫಸ್ಟ್ ಫ್ಲೋರ್ ಒಂದಕ್ಕೇನೆ ಲೈಕ್ ಇಂಟ್ರಾಕ್ಟಿವ್ ಸೈನ್ಸ್ ಸೆಂಟರ್, ಅದೊಂದಕ್ಕೇನೆ ಮೋರ್ ದೆನ್ 1 ಅವರ್ ಬೇಕಾಯಿತು ನಮಗೆ. ಆ್ಯಂಡ್ ಈ ಫ್ಲೋರ್ ಫುಲ್ ಕಂಪ್ಲೀಟಾಗಿ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಈ ವಿಂಟೇಜ್ ಕಲೆಕ್ಷನ್ಸು. ಲೈಕ್ ಈ ರೇಡಿಯೋಸ್ ಆಗಲಿ, ಟಿ ವಿಗಳಾಗಲಿ, ಕಂಪ್ಯೂಟರ್ ಆಗಲಿ, ಪ್ರತಿಯೊಂದು ವಿಂಟೇಜ್ ಕಲೆಕ್ಷನ್ಸ್ ಇತ್ತು. ಹಳೆಯ ಕಾಲದಿಂದ ಈ ಕಾಲದವರೆಗೂ ಎಲ್ಲದನ್ನು ಅರೇಂಜ್ ಮಾಡಿದ್ರು. ಅದು ನಂಗೆ ನೋಡಿ ತುಂಬ ಖುಷಿ ಆಯಿತು. ಹಳೆಯ ನೆನಪುಗಳೆಲ್ಲ ಬರ್ತಾ ಇತ್ತು. ಫಸ್ಟ್ ಫ್ಲೋರ್ ನೋಡಿ ಮುಗಿಸೋಷ್ಟರಲ್ಲೇ 11:30 ಆಗೋಯ್ತು. 11:30ಗೆ ಪ್ಲಾನಿಟೇರಿಯಮಲ್ಲಿ ಒಂದು ಶೋ ಇರುತ್ತೆ, ಪ್ಲಾನೆಟ್ಸ್ ರಿಲೇಟೆಡ್ ಒಂದು ಮೂವಿ ಥರ ಒಂದು ಶೋ ಇರುತ್ತೆ. ಸೊ ಅದನ್ನು ನೋಡೋಣ ಅಂತ ಹೇಳಿ ಫಸ್ಟ್ ಫ್ಲೋರ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ಶೋ ನೋಡೋಕ್ಕೆ ಅಂತ ಹೋದ್ವಿ. ಪ್ಲಾನಿಟೇರಿಯಂ ಸಹ ಅದೇ ಬಿಲ್ಡಿಂಗಲ್ಲಿ ಇದೆ, ಬಟ್ ಸ್ವಲ್ಪ ದೂರ ನಡಿಬೇಕಾಗತ್ತೆ. ತುಂಬ ಸಣ್ಣ ಮಕ್ಕಳಿದ್ರೆ ಸ್ಟ್ರೋಲರ್ಸ್ ಎಲ್ಲ ಕ್ಯಾರಿ ಮಾಡೋದು ತುಂಬಾ ಬೆಟರ್ ಅಂತ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಾವು ಹೋಗಿದ್ದ ಟೈಮಲ್ಲಿ. ಆ್ಯಂಡ್ ಸಾಕಾಗೋಯ್ತು ನಮಗಂತೂ ನಡೆಯೋ ಅಷ್ಟರಲ್ಲಿ. ಬಟ್ ತುಂಬಾ ಚೆನ್ನಾಗಿತ್ತು ಮೂವಿ. ಲೈಕ್ 40 ಮಿನಿಟ್ಸ್ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ನಿದ್ದೆ ಬರುತ್ತೆ. ಆ್ಯಂಡ್ ಈ ಪ್ಲಾನಿಟೇರಿಯಮಲ್ಲಿ ಒಳಗಡೆ ನೋಡೋ ಅಂಥದ್ದು ತುಂಬ ಏನಿಲ್ಲ. ಒಂದು 10 ಮಿನಿಟ್ಸಲ್ಲಿ ಮುಗಿಸ್ಕೊಬೋದು. ಮೂವಿ ಒಂದು 40 ಮಿನಿಟ್ಸ್ ಇರುತ್ತೆ. ಲಾಸ್ಟಲ್ಲಿ ಮಗುನು ಮಲಗ್ಬಿಡ್ತು, ನನಗೂ ನಿದ್ದೆ ಬಂದ್ಬಿಟ್ಟಿತ್ತು. ಬಟ್ ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಲೈಕ್ ಬ್ಯೂಟಿಫುಲ್ ವ್ಯೂ ಇದೆ. ಬಟ್ ನಂಗೆ ಆ ವ್ಯೂ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಮಗು ಮಲಗಿತ್ತಲ್ಲ. ಅದನ್ನ ಎತ್ಕೊಂಡು ಈಗ ವಾಪಸ್ ನಾನು ಇಷ್ಟು ದೂರ ಮತ್ತೆ ನಡ್ಕೊಂಡು ಹೋಗಬೇಕು, ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಆ್ಯಂಡ್ ಅರ್ಧ ದಾರಿ ಹೋಗೋಷ್ಟರಲ್ಲೇ ನಾನು ಫುಲ್ ಟಯರ್ಡ್ ಆಗಿಬಿಟ್ಟೆ. ಮಗುಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಎದ್ದೋಳು ಅಂತ ಹೇಳಿ ಎಪ್ಸಿ ಐಸ್ ಕ್ರೀಮ್ ಕೊಡಿಸಿ ಏನೋ ಒಂದು ಗಿಮ್ಮಿಕ್ ಮಾಡಬೇಕಲ್ವಾ, ಎತ್ಕೊಂಡು ಹೋಗೋ ಎನರ್ಜಿ ಅಂತೂ ನನ್ನ ಹತ್ರ ಇರಲಿಲ್ಲ. ಸೊ ಹೀಗೆ ಐಸ್ ಕ್ರೀಮ್ ತಿಂದು ಸ್ವಲ್ಪ ಚಿಲ್ಲಾದ್ಮೇಲೆ ಮತ್ತೆ ನಾವು ನಮ್ಮ ಮ್ಯೂಸಿಯಂಗೆ ಕಂಟಿನ್ಯೂ ಮಾಡಿದ್ವಿ. 2 ಫ್ಲೋರ್ಸ್ ನಾವಂತೂ ಫುಲ್ಲಾಗಿ ನೋಡೋಕ್ಕಾಗಲಿಲ್ಲ, ತುಂಬಾ ಟಯರ್ಡ್ ಆಗಿತ್ತು ಆ್ಯಂಡ್ ತುಂಬ ನೋಡೋದಿತ್ತು. ಸೊ ಸುಮ್ಮನೆ ಮೇಲೆ ಒಂದು 1 ಅವರಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅರೌಂಡ್ 12:30ಗೆ ನಾವು ಹೊರಗಡೆ ಬಂದ್ವಿ. ಸೊ ಬಿರ್ಲಾ ಮಂದಿರ್ ತುಂಬ ಹತ್ತಿರ, ಅಲ್ಲಿಂದ ಆಟೋ ಸಹ ಯಾರೂ ಬರಲ್ಲ, ನಾಟ್ ನೆಸೆಸರಿ. ತುಂಬ ಹತ್ತಿರ, ಒಂದು 2 ರೋಡ್ಸ್ ಹಂಗೆ ಕ್ರಾಸ್ ಮಾಡಿದ್ರೇ ಸಾಕು. ಸೊ ನಡ್ಕೊಂಡೇ ಹೋದ್ವಿ ಬಿರ್ಲಾ ಮಂದಿರ್ಗೆ. ಬಟ್ ಬಿರ್ಲಾ ಮಂದಿರ್ ಕ್ಲೋಸ್ ಆಗಿಬಿಟ್ಟಿತ್ತು. 2 o'clock ಓಪನ್ ಆಗುತ್ತೆ ಅಂದರು. ನಾವು ಅರೌಂಡ್ 1 o'clock ರೀಚ್ ಆದ್ವಿ. ಸರಿ 1 hour ಹೇಗೋ ಟೈಮ್ ಪಾಸ್ ಮಾಡೋಣ ಅಂತ ಅಲ್ಲಿರೋ ಶಾಪ್ಸ್ ಎಲ್ಲ ಸ್ವಲ್ಪ ಶಾಪ್ ಮಾಡಿದ್ವಿ. ಆ್ಯಂಡ್ ಅಲ್ಲೇ ಗಣೇಶ ಕೂರಿಸಿದ್ರು, ನೋಡೋಣ ಅಂತ ಹೋದ್ವಿ. ಇಲ್ಲಿ ಒಂದು ಸಿಚುವೇಶನ್ ನಡೆಯುತ್ತೆ. ಅಲ್ಲಿ ಕೆಲಸ ಮಾಡೋರು ಅನ್ಸುತ್ತೆ ಮೇ ಬಿ ಆ ಶಾಪ್ಸಲ್ಲೆಲ್ಲ, ಐ ರಿಯಲಿ ಡೋಂಟ್ ನೋ ಯಾರು ಅಂತ. ಅವ್ರು ಬಂದು ಏನು ಊಟ ಅಂತ ಮೆನ್ಯೂ ಕೇಳ್ಬಿಟ್ಟು ವಾಪಸ್ ಹೋಗ್ಬಿಡೋದ.
ಬಿಕಾಸ್ ಅಲ್ಲಿ ಏನಾಯ್ತು ಅಂದ್ರೆ ರೋಡ್ಗೂ ಗಣೇಶ ಕೂರ್ಸಿದ್ದಾರೆ ಗೈಸ್. ಅಂದ್ರೆ ಈ ರೋಡ್ ಪಕ್ಕದ ರೋಡೇ, ಈಗ ಒಂದ್ ಗಣೇಶ ಹತ್ರ ನಿಂತಿದ್ರೆ ಇನ್ನೊಂದ್ ಗಣೇಶ ಅಲ್ಲಿಂದಾನೆ ಕಾಣಿಸುತ್ತೆ. ಅಂಡ್ ಪ್ರತಿ ರೋಡಲ್ಲೂ ಅನ್ನದಾನ ನಡೀತಾ ಇದೆ. ಅಂಡ್ ಅವತ್ತೇ ಈದ್ ಮಿಲಾದ್ ಇದ್ದಿದ್ರಿಂದ ಒಂದ್ ಕಡೆ ಮುಸ್ಲಿಂ ಅವರು ಅನ್ನದಾನ ಮಾಡ್ತಾ ಇದಾರೆ, ಒಂದ್ ಕಡೆ ಹಿಂದೂಸ್ ಅನ್ನದಾನ ಮಾಡ್ತಾ ಇದಾರೆ. ಸೊ ಜನ ಮೆನ್ಯೂ ಕೇಳಿ ಎಲ್ಲಿ ತಿನ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು ವಾಪಸ್ ಹೋಗ್ತಿದ್ರು. ನಂಗಂತೂ ತುಂಬಾ ಆಶ್ಚರ್ಯ ಅನ್ನಿಸ್ತು ಈ ಸಿಚುವೇಶನ್ ನೋಡಿ. ಲೈಕ್ ನಾನು ಇದೇ ಫಸ್ಟ್ ಟೈಮ್ ಈ ತರ ಒಂದು ಸಿಚುವೇಶನ್ ನೋಡಿರೋದು. ಅಂಡ್ ಅಷ್ಟರಲ್ಲಿ 2 o'clock ಆಯ್ತು, ಬಿರ್ಲಾ ಮಂದಿರ ಓಪನ್ ಆಯ್ತು, ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಇಲ್ಲಿ ಯಾವ ಎಲೆಕ್ಟ್ರಾನಿಕ್ಸ್ ಅಲೋ ಮಾಡೋದಿಲ್ಲ, ಎಲ್ಲ ಲಾಕರ್ ಅಲ್ಲಿ ಇಟ್ಟು ಹೋಗ್ಬೇಕಾಗತ್ತೆ. ಹಾಗಾಗಿ ನಾನೇನು ಒಳಗಡೆ ಏನು ವಿಡಿಯೋಸ್ ತೆಗಿಯಕ್ ಆಗಿಲ್ಲ. ಅಂಡ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಬಟ್ ಹೆವಿ ಜನ ಇದ್ರು, ಹೆವಿ ಕ್ರೌಡ್ ಇತ್ತು. ನಾವು ಹೋಗಿದ್ದ ದಿನ ಫುಲ್ ಟಯರ್ಡ್ ಆಗ್ಬಿಟ್ವಿ ವಾಪಸ್ ಬರೋ ಅಷ್ಟರಲ್ಲಿ. ಬರೋ ಅಷ್ಟರಲ್ಲೇ ಫುಲ್ ಟಯರ್ಡ್ ಆಗೋದ್ವಿ. ಸೊ ಊಟ ರೂಮ್ಗೆ ತರಿಸ್ಕೊಂಡಿದ್ದೀವಿ. ಇಷ್ಟೊಂದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಕರ್ಡ್ ರೈಸ್ ಆ್ಯಂಡ್ ನನ್ನ ಮಗನಿಗೆ ಫುಲ್ಕಾ ವಿತ್ ಗ್ರೇವಿ. ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಬಿರ್ಲಾ ಮಂದಿರ್ ನೋಡ್ಕೊಂಬಂದು ನಿಜವಾಗ್ಲೂ ತುಂಬಾ ಟಯರ್ಡ್ ಆಗೋಯ್ತು. ರೂಮ್ಗೆ ಊಟ ತರಿಸ್ಕೊಂಡು ಊಟ ಮಾಡಿ ಮಲಗಿಬಿಟ್ವಿ. ಹೋಗಿ ಊಟ ಮಾಡೋಕ್ಕೂ ಪೇಷನ್ಸ್ ಇರಲಿಲ್ಲ, ಅಷ್ಟು ಟಯರ್ಡ್ ಆಗೋಗಿತ್ತು. ಆ್ಯಂಡ್ ಚೆನ್ನಾಗಿ ರೆಸ್ಟ್ ತೊಗೊಂಡು ಎನರ್ಜಿನೆಲ್ಲ ಗೆಟ್ ಬ್ಯಾಕ್ ಮಾಡ್ಕೊಂಡು ಈಗ ನಾವು ರೆಡಿ ಆಗಿರೋದು ಖೈರತಾಬಾದಿಗೆ ಹೋಗ್ತಾ ಇದ್ದೀವಿ ಗಣಪತಿನ ನೋಡೋದಕ್ಕೆ. ಆ್ಯಕ್ಚುಲಿ ಇಂಡಿಯಾನಲ್ಲಿ ಬಿಗ್ಗೆಸ್ಟ್ ಗಣಪತೀಸ್ನ ಇಡೋವಂಥ ಜಾಗನ ಲಿಸ್ಟ್ ಔಟ್ ಮಾಡಿದ್ರೆ ಟಾಪ್ 3 ಪ್ಲೇಸಸ್ನ ಟಾಪ್ 3rd ಪ್ಲೇಸ್ನ ಖೈರತಾಬಾದ್ ತುಂಬ ವರ್ಷದಿಂದ ಸ್ವಂತ ಮಾಡ್ಕೊಂಡ್ಬಿಟ್ಟಿದೆ. ಸೊ ಇವತ್ತು ನಾವು ಇಲ್ಲೇ ಇರೋದ್ರಿಂದ ಆ ಒಂದು ದೊಡ್ಡ ಗಣಪತಿನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು ಬೆಳಗ್ಗೆ. ಈಗ ಆ್ಯಕ್ಚುಲಿ ಸ್ವಲ್ಪ ಕ್ಲಿಯರ್ ಔಟ್ ಮಾಡಿದ್ದಾರೆ. ನಮ್ಮ ಬ್ಯಾಂಗ್ಳೂರಲ್ಲಿ ಏರಿಯಾನಲ್ಲೂ ಗಣಪತಿ ಕೂರಿಸ್ತೀವಲ್ವಾ, ಈ ಹೈದ್ರಾಬಾದಲ್ಲೂ ಅದೇ ಥರ ಕೂರಿಸ್ತಾರೆ. ಬಟ್ ಇಲ್ಲಿ ಹೇಗೆ ಅಂದರೆ ವಿಸರ್ಜನೆಗೆ ಒಂದು ದಿನ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ ಯಾವತ್ತು ಅಂತ. ಅದೇ ದಿನ ಪ್ರತಿಯೊಬ್ಬರು ಕೂರಿಸಿರೋವಂಥ ಗಣಪತಿನ ತೊಗೊಂಡೋಗಿ ಹುಸೇನ್ ಸಾಗರಲ್ಲಿ ವಿಸರ್ಜನೆ ಮಾಡಬೇಕು. ಸೊ ಈಗ ಗೌರ್ಮೆಂಟ್ ಡಿಸೈಡ್ ಮಾಡಿರೋದು ನಾಳೆ, ದಟ್ ಈಸ್ ಸ್ಯಾಟರ್ಡೆ. ಯೂಶಲಿ ಬೇರೆ ಟೈಮಲ್ಲಿ ಬಂದರೆ ಈ ಒಂದು ಆಪರ್ಚುನಿಟಿ ಇರಲ್ಲ. ಇದೇ ಟೈಮಲ್ಲಿ ಬಂದಿರೋದ್ರಿಂದ ಇದು ಒಂದು ಚಾನ್ಸ್ ಸಿಕ್ಕಿದೆ. ಸೊ ನಾವು ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಜನ, ಹೇಗಿದ್ದಾರೆ ಜನ, ಸಾಗರ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ನೋಡ್ಕೊಂಬರೋಣ, ಬನ್ನಿ ಹೋಗೋಣ. ಎಸ್, ಪಡಿನು ನಮ್ಮನ್ನ ಜಾಯ್ನ್ ಆಗ್ಬಿಟ್ರು. ಸೊ ಪಡಿ, ನಾನು ನಿನ್ನ ಹೈಟ್ಗೆ ಮೇಲೆ ಇರಬೇಕು, ನಿನ್ನ ಮಗು ಹೈಟ್ಗೆ ಕೆಳಗೆ ಬರಬೇಕು. ಎಂತ ಕತೆ ನಂದು. ಸೊ ಹೊರಡ್ತಾ ಇದ್ದೀವಿ. ನಾವು ಸ್ಟೇ ಮಾಡಿದ ಹೋಟೆಲ್ ಇದೆ ಲಕ್ಡಿ ಕಪೂಲ್ ಏರಿಯಾನಲ್ಲಿ. ಇಲ್ಲಿಂದ ಒಂದು 3 to 4 kilometers ಇತ್ತು. ಬಟ್ ಯಾವ ಆಟೋ ಕ್ಯಾಬ್ ಏನು ಬರಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರು 2 wheelersಲ್ಲಿ ಹೋಗ್ತಿದ್ರು. ಸೊ ನಾವು ನಡ್ಕೊಂಡೇ ಹೋದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು. ನಾವಂತೂ ಮುಂದೆವರೆಗೂ ಹೋಗಿ ನೋಡೋ ಸಾಹಸ ಮಾಡಲೇ ಇಲ್ಲ. ರೋಡ್ ಕಾರ್ನರ್ ಇಂದಾನೆ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ಆ ರೋಡ್ ಕಾರ್ನರ್ಗೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಗಣಪತಿ. ಇನ್ನು ಹತ್ರ ಹೋದ್ರೆ ಹೆಂಗಿರ್ಬೇಕು. ಇದು 70 ಅಡಿ ಗಣೇಶ ಅಂತೆ, 69.9 ಆರ್ ಸಮಥಿಂಗ್, ಲೈಕ್ ನಿಯರ್ಲಿ 70 feet ಹೈಟು. ನಂಗಂತೂ ತುಂಬಾ ಖುಷಿ ಆಯ್ತು ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಜನ, ಅಷ್ಟೇ ಭಯನೂ ಆಯ್ತು. ಮಗು ಅಂತೂ ತುಂಬಾನೇ ಹೆದರ್ಕೊಂಡ್ಬಿಡ್ತು ಕ್ರೌಡ್ ನೋಡಿ. ತುಂಬ ಲೇಟ್ ಈವ್ನಿಂಗ್ ಆದರೆ ಜನ ಜಾಸ್ತಿ ಇರ್ತಾರೆ ಅಂತ ನಾವು ಅರೌಂಡ್ 4:35ಗೆ ಹೋಗಿದ್ವಿ. ಆದರೂ ಅಷ್ಟು ಜನ ವಾಪಸ್ ಬರ್ತಿರೋವಾಗ ಅರೌಂಡ್ 6:30 ಎಷ್ಟು ಜನ ಇನ್ನೂ ಹೋಗ್ತಾ ಇದ್ದಾರೆ ನೋಡಿ.
ಅಪ್ಪ ನಮಗಂತೂ ಜನ ನೋಡಿ ಅರ್ಧ ಭಯ ಆಗೋಯ್ತು. ಆ್ಯಂಡ್ ಸ್ವಲ್ಪ ದೂರ ಬಂದಮೇಲೆ ಸ್ವಲ್ಪ ಶಾಪಿಂಗ್ ಐಟಮ್ ಎಲ್ಲ ಇತ್ತು. ಸೊ ಆಬ್ವಿಯಸ್ಲಿ ನಾವು ಲೇಡಿ ಶಾಪಿಂಗ್ ಮಾಡ್ತೀರಾ ಹೆಂಗೆ ಬರೋಕ್ಕಾಗತ್ತೆ ಹೇಳಿ. ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ರಾಸ ಅನ್ನೋ ಒಂದು ಕೆಫೆಗೆ ಹೋದ್ವಿ. ರಾಸ ಬೈ ಅಶೋಕ್ ಅಂತ ಹೇಳಿ. ಜನನೇ ಇಲ್ಲ ಏನಪ್ಪ ಅನ್ಕೊಂಬೇಡಿ, ನಾನು ಆಕ್ಚುಲಿ ಹಂಗೆ ಅನ್ಕೊಂಡೆ. ಬಟ್ ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಅರೌಂಡ್ 6:45 7 ನಾವು ಹೋಗಿದ್ವಿ. ಮೇ ಬಿ ಆ ಹೋಟೆಲ್ ಅವರು ನಮ್ಮನ್ನ ನೋಡಿ ಏನು ಇಷ್ಟು ಬೇಗ ಬಂದ್ರು ಅನ್ಕೊಂಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್. ಕ್ರೇಜಿ ಫುಡ್ ಇತ್ತು, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಯಾವಾಗಾದ್ರೂ ಹೈದ್ರಾಬಾದ್ಗೆ ಹೋದ್ರೆ ಗ್ಯಾರಂಟಿ ಟ್ರೈ ಮಾಡಿ. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೊ ಇದಾಗಿತ್ತು ಡೇ 1 ಇನ್ ಹೈದ್ರಾಬಾದ್. ನೆಕ್ಸ್ಟ್ ವಿಡಿಯೋನಲ್ಲಿ ಡೇ 2 ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತೆಲ್ಲ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತಾ ಮತ್ತೆ ನಾನು ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.